ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋಕ್ಕೆ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತೀನಿ. ಹಾಗೆ ಭಾಳ ದಿನ ಆಯ್ತು ನಾ ವಿಡಿಯೋನ ಶೂಟ್ ಮಾಡಿಲ್ಲ. ಯಾವುದೇ ರೀತಿ ವಿಡಿಯೋ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಹಾಗೆ ಸ್ಕಿನ್ ಕೇರ್ ಆಗಿರ್ಬೋದು, ಯಾವುದೇ ರೀತಿ ವಿಡಿಯೋ ಹಾಕಿಲ್ಲ. ನಾನು ಬ್ಯುಸಿ ಇದ್ದ ಕಾರಣ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ವಿಡಿಯೋ ಮಾಡಿದರೂ ಕೂಡ ಎಡಿಟಿಂಗ್ ಮಾಡೋಕ್ಕಂತೂ ಕಂಪಲ್ಸರಿ ಆಗೋದೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಒಂದು ತಮ್ಮನೇನ ನೋಡಿರ್ಬೋದು, ಫಂಕ್ಷನ್ಗೆ ಯಾವ ರೀತಿ ಒಂದು ರೆಡಿ ಆಗಬೇಕು, ಯಾವ ರೀತಿ ಸ್ಯಾರಿನ ಪರ್ಚೇಸ್ ಮಾಡಬೇಕು, ಹಾಗೆ ನಾನು ಹಾಕ್ಕೊಂಡಿರೋ ಜ್ಯುವೆಲರ್ಸ್ ಆಗಿರ್ಬೋದು, ನನ್ನ ಒಂದು ಮೇಕಪ್ ಸೆಟ್ ಆಗಿರ್ಬೋದು, ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಹಾಗೆ ಯೂಸ್ಫುಲ್ ಆಗೋದೈತಿ. ಕೊನೆವರೆಗೂ ಈ ವಿಡಿಯೋನ ನೋಡಿರಿ. ಹಾಗೆ ಹೊಸಬ್ರು ಯಾರ್ದು ನೋಡ್ತಿದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಐಡಿಯಾ ಇಷ್ಟ ಆಗೋದ್ರಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬರ್ರಿ. ವ್ಲಾಗ್ಸಲ್ಲಿ ನೋಡಿರ್ಬೋದು, ನಾನು ಯಾವಾಗಲೂ ಕೂಡ ಸ್ಕಿನ್ ಕೇರ್, ಹೇರ್ ಕೇರ್ ಹಾಗೆ ಡೈಲಿ ರುಟೀನ್ಸ್ನ ತೋರಿಸ್ತಾ ಇರ್ತೀನಿ. ಹಾಗೆ ನನ್ನ ಬ್ಯೂಟಿ ಪ್ರಾಡಕ್ಟ್ಗಳನ್ನು ತೋರಿಸ್ತಾ ಇರ್ತೀನಿ, ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಹಾಗೆ ನನ್ನ ಕೆಲವೊಂದು ಕಲೆಕ್ಷನ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದಿನ ವೀಡಿಯೋಸ್ಗಳಲ್ಲಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್. ಹಾಗೆ ಇವತ್ತು ಭಾಳ ದಿನಗಳ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ, ಸೊ ನರ್ವಸ್ ಆಗ್ತಿದ್ದೀನಿ. ಇಟ್ಸ್ ಓಕೆ. ಈಗ ಶುರು ಮಾಡೋಣ ಬರ್ರಿ. ಫಸ್ಟ್ ನಾನು ಇಲ್ಲಿ ನನ್ನ ಒಂದು ಸ್ಯಾರಿ ಕಲೆಕ್ಷನ್ನ ನೋಡ್ಕೊಂಬರ್ರಿ. ಸ್ಯಾರಿ ಯಾವ ರೀತಿ ಐತಿ ಅನ್ನೋದನ್ನು ನೀವು ನೋಡ್ಕೊಂಬರ್ರಿ ಫಸ್ಟ್. ಅದಾದಮೇಲೆ ನಾವು ಜ್ಯುವೆಲರ್ಸನ್ನು ನಾನು ತೋರಿಸ್ತೇನೆ. ನನ್ನ ಒಂದು ಸ್ಟೋನ್ ಸ್ಯಾರಿ ಈ ರೀತಿ ಐತಿ. ಇದು ಬಾರ್ಡರ್ ವೈಸ್ ಜಿಗ್ ಜಾಗ್ ಶೇಪಲ್ಲಿ ಬಂದೈತಿ, ಅಂದರೆ ಕರ್ವ್ ಜಿಗ್ ಜಾಗಲ್ಲಿ ಈ ರೀತಿ ಒಂದು ಡಿಸೈನಿಂಗ್ ಮಾಡಿದ್ದಾರೆ. ಇದು ಶೆರಗು, ನಾನು ತೋರಿಸ್ತಾ ಇದ್ರು ಶೆರಗು. ಈ ಶೆರಗಲ್ಲಿ ನಾನು ನಾನು ಉಟ್ಕೊಂಡ್ಮೇಲೆ ಇದನ್ನು ಶೆರಗು ಮಾಡಲ್ಲ. ಆಲ್ರೆಡಿ ನಾನು ಶೆರಗನ್ನು ಪ್ರಿಪೇರ್ ಮಾಡಿ ಪಿನ್ ಹಾಕಿನೇ ಇಟ್ಟಿರೋದು. ಅಂದರೆ ನಾನು ವೇರ್ ಮಾಡುವಾಗ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ನಾನು ಕ್ವಿಕ್ಕಾಗಿ ವೇರ್ ಮಾಡ್ಬೋದು. ಸೊ ನಾನು ಶೆರಗಿಗೆ ಮತ್ತು ನೇರಿಗೆಗಳಿಗೆ ನಾನು ಪಿನ್ ಹಾಕಿದ್ದೀನಿ. ಇದು ಬಂದುಬಿಟ್ಟು ನನ್ನ ಒಂದು ಬ್ಲೌಸ್, ಓಕೆನಾ. ಈ ಬ್ಲೌಸ್ ಡಿಸೈನು ಫ್ರಂಟಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಈ ಬ್ಲೌಸ್ ಡಿಸೈನ್ ಫ್ರಂಟಲ್ಲಿ ಯಾವ ರೀತಿ ಕೊಟ್ಟಿದ್ದಾರಲ್ಲ ಅದೇ ರೀತಿ ನಾನು ಸ್ಟಿಚ್ಚನ್ನು ಮಾಡಿದ್ದೀನಿ. ಸೊ ಡಿಸೈನ್ ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ಸ್ಟಿಚ್ ಮಾಡಿಸಿದೆ. ಹಾಗೆ ಬ್ಯಾಕ್ ಕೂಡ ಈ ಒಂದು ಡಿಸೈನ್ ನಾನು ಹಾಕಿಸಿದ್ದೀನಿ, ಅಂದರೆ ಗಡಿಗೆ ಕೊಳ್ಳು. ಐ ಹೋಪ್ ಈ ಸ್ಟೋನ್ಸ್ ಅದು ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಸ್ಟೋನ್ಸ್ ಸಾರಿ ಇರಲಿಲ್ಲ, ಇದು ಫಸ್ಟ್ ಸಾರಿ ಅಂತಲೇ ಹೇಳ್ಬೋದು. ಓಕೆ, ನೀವು ಸ್ಯಾರಿ ಕಲೆಕ್ಷನ್ ಯಾವ ರೀತಿ ಇರಬೇಕು, ಸ್ಟೋನ್ಸ್ ಆಗಿರ್ಬೋದು, ನನ್ನ ಒಂದು ಬ್ಲೌಸ್ ಡಿಸೈನ್ ಆಗಿರ್ಬೋದು, ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಈಗ ನನ್ನ ಒಂದು ನೆಕ್ಸ್ಟ್ ವಿಡಿಯೋ ಶೂಟ್ ಮಾಡೋದಂದರೆ ಜ್ಯುವೆಲರ್ಸ್ ಅಂತ ಬಂದಾಗ ನಾನು ಫಸ್ಟ್ ಮ್ಯಾಚಿಂಗ್ ಬಳೆ, ಹೌದಾ, ಸ್ಯಾರಿ ಅಂತ ಸೆಲೆಕ್ಟ್ ಆದಮೇಲೆ ಮ್ಯಾಚಿಂಗ್ ಬಳೆನ ನಾನು ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಮ್ಯಾಚ್ ಆಗಿಲ್ಲ ಅಂತ ಅಂದ್ಕೊತೀನಿ. ಇದು ಬಹಳ ಡಾರ್ಕ್ ಆಯಿತು, ಸ್ವಲ್ಪ ಪರ್ಪಲ್ ಕಲರಲ್ಲಿ ಸ್ವಲ್ಪ ಶೇಡ್ ಆಗ್ತಾ ತೊಗೋಬೇಕಿತ್ತು. ಫುಲ್ ಲೈಟ್ ಶೇಡಲ್ಲಿ 3rd ಅಥವಾ 4th ಶೇಡಲ್ಲಿ ನಾನು ತೊಗೋಬೇಕಿತ್ತು. ಬಟ್ ಇದು ಡೈರೆಕ್ಟ್ ಪರ್ಪಲ್ ಕಲರೇ ತೊಗೊಂಡ್ಬಿಟ್ಟೆ. ಹಾಗೆ ಈ ಪರ್ಪಲ್ ಕಲರ್ ಸ್ಯಾರಿಯಲ್ಲಿ ಯಾವ ರೀತಿ ಜ್ಯುವೆಲರ್ಸ್ ಹಾಕೋಬೇಕು ಅನ್ನೋದೇ ಇಂಪಾರ್ಟೆಂಟು. ನಾನು ಸಾಕಷ್ಟು ಸರ್ಚ್ ಮಾಡಿದೆ, ಗೂಗಲಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ಸರ್ಚ್ ಮಾಡಿದೆ. ಪರ್ಟಿಕ್ಯುಲರ್ ಆಗಿ ನಾವು ಒಂದು ಸ್ಯಾರಿನ ತೊಗೊಂಡ ತಕ್ಷಣವೇ ಅದಕ್ಕೆ ನಾವು ಏನು ಹಾಕ್ಕೋಬೇಕು, ಯಾವ ರೀತಿ ಜ್ಯುವೆಲರ್ಸ್ ಹಾಕೋಬೇಕು, ಯಾವಾಗ ಒಂದು ಕಲರ್ನ ಹಾಕೋಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದಿ ಪಾರ್ಟ್ ಅಂತಲೇ ಹೇಳ್ಬೋದು. ಯಾವುದೋ ಒಂದು ಸ್ಯಾರಿ ಹಾಕ್ಕೊಂಡ್ವಿ, ಏನೋ ಒಂದು ಜ್ಯುವೆಲರ್ ಹಾಕ್ಕೊಂಡ್ರಂತ ಅದಕ್ಕೊಂದು ಮ್ಯಾಚು ಏನು ಕಾಂಬಿನೇಷನ್ ಆಗೋದೇ ಇಲ್ಲ. ಹಾಗಾಗಿ ಇವಾಗ ಪರ್ಪಲ್ ಸ್ಯಾರಿ ಜೊತೆಗೆ ಯಾವ ರೀತಿ ಜ್ಯುವೆಲರ್ಸ್ನ ನಾವು ಹಾಕೋಬಹುದು ಅನ್ನೋದನ್ನು ಇವತ್ತು ನಾನು ತೋರಿಸ್ಕೊಡ್ತೀನಿ. ಹಾಗೆ ನಾನು ಒಂದು ಔಟ್ಫಿಟ್ನ ನೀವು ನೋಡಿರ್ಬೋದು ಥಂಬ್ನೇಲಲ್ಲಿ. ಸೊ ಮತ್ತೆ ಸೈಡಲ್ಲೇ ಪಿಕ್ ಕೂಡ ಹಾಕ್ತೀನಿ. ಮತ್ತೊಂದಿಷ್ಟು ವಿಡಿಯೋ ಅಲ್ಲ, ನಾನು ಫೋಟೋಸ್ಗಳನ್ನ ಹಾಕ್ಬಿಡ್ತೀನಿ, ನೀವು ನೋಡ್ಕೋಬೋದು. ಆ ರೀತಿ ಒಂದು ಔಟ್ಲುಕ್ ಕ್ರಿಯೇಟ್ ನೀವು ಮಾಡ್ಕೋಬಹುದು. ಸೊ ಈಗ ಪರ್ಪಲ್ ಬ್ಯಾಂಗಲ್ಸನ್ನ ನಾನು ಹಾಕ್ಕೊಂಡಿದ್ದೀನಿ. ಬ್ಯಾಂಗಲ್ಸನ್ನ ಈ ರೀತಿ, ಇದು ವೆಲ್ವೆಟಲ್ಲಿ ಬರುತ್ತೆ. ಸೊ ನೋಡ್ತಿರ್ಬೋದು, ಇದು ವೆಲ್ವೆಟಲ್ಲಿ ಬರುತ್ತೆ. ಇದನ್ನು ರಿಟರ್ನ್ ನಾನು ಈ ಥರ ಕ್ಲೋಸ್ ಆಗಿ ಹಾಕಿಟ್ಟಿದ್ದೀನಿ, ಯಾಕಂದರೆ ಸೇಫಾಗಿ ಇರಲಿ. ಇನ್ನೊಂದು 2 ಟೈಮ್ ಆದರೂ ಫಂಕ್ಷನ್ಸ್ಗಳಿಗೆ ನನಗೆ ಹಾಕ್ಕೊಳ್ಳೋ ಹಂಗೆ ಆಗಬೇಕಲ್ಲ. ಸೊ ಒಂದು ಸತಿ ಸತ್ತಾಗಲ್ಲ.
ಇನ್ನು ಒಂದು 2 ಟೈಮ್ ಹಾಕ್ಕೊಂಡ್ರೆ ನನಗೆ ಒಂದು ಫುಲ್ ಫೀಲ್ ಅನ್ನೋದು ಇರುತ್ತೆ. ಹಾಗೆ ಪರ್ಪಲ್ ಅಂತಲೇ ಅಲ್ಲ, ಇವಾಗ ಯೆಲ್ಲೋ ಸ್ಯಾಡಿ ಆಗಿರ್ಬೋದು, ಪಿಂಕ್ ಸ್ಯಾಡಿ ಆಗಿರ್ಬೋದು, ರೆಡ್ ಸ್ಯಾಡಿ ಆಗಿರ್ಬೋದು, ಯಾವುದೇ ಒಂದು ಸ್ಯಾಡಿ ಕಲರ್ ಉಟ್ಟಾಗ, ಆಮೇಲೆ ದಡಿ ಸ್ಯಾಡಿ ಉಟ್ಟಾಗ ಅಥವಾ ಗೋಲ್ಡನ್ ಕಲರ್ ಸ್ಯಾರಿನ ಹಾಕ್ಕೊಂಡಾಗ ಅದರದ್ದೇ ಆದ ಒಂದು ಏನದು ಜ್ಯುವೆಲರ್ ಸೆಲೆಕ್ಟ್ ಮಾಡೋದ್ರಲ್ಲಿ ಕೆಲವೊಬ್ಬರಿಗೆ ಬರೋದಿಲ್ಲ. ಹಾಗೆ ಕೂಡ ಸರ್ಚ್ ಮಾಡಿ ನೀಟಾಗಿ ಏನು ಉಟ್ಕೋಬೇಕು ಏನು ಬೇಡ, ಕೆಲವೊಬ್ಬರಿಗೆ ಟೇಸ್ಟ್ ಇರುತ್ತೆ ಅದು. ಹಾಗಾಗಿ ಆ ಟೇಸ್ಟ್ ಕೆಲವೊಬ್ಬರಿಗೆ ಇರೋದಿಲ್ಲ. ಅದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದು ಮಾಡಿ ಹಾಕ್ತಾರೆ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ನಾನು ಪರ್ಪಲ್ ಸ್ಯಾಡಿ ಜಾಸ್ತಿ ಹುಟ್ಟಿಲ್ಲ, ಇದು ಫಸ್ಟ್ ಟೈಮ್ ಹುಟ್ಟಿದ್ದು. ಹಾಗಾಗಿ ನಾನು ಕೆಲವೊಂದು ಸರ್ಚ್ ಮಾಡಿನೂ ಹಾಗೆ ನನ್ನ ಓನ್ ಆಗಿ ಒಂದು ಬಳಸ್ಕೊಂಡು ನಾನು ಇಲ್ಲಿ ಕ್ರಿಯೇಟ್ ಮಾಡಿಕೊಂಡೆ ಆ ಒಂದು ಲುಕ್ಕನ್ನು. ಹಾಗೆ ಆ ಬಳೆನ ತೋರಿಸಿದ ಮೇಲೆ ಈ ಬಾಕ್ಸನ್ನು ನೋಡಿದ್ಮೇಲೆ ನಿಮ್ಗೆ ಅನಿಸಬಹುದು ಸೊ ಗೋಲ್ಡ್ ಏನಾದರೂ ಇದೆ ಅಂತ. ನೋ, ಇದು ಗೋಲ್ಡ್ ಬಾಕ್ಸ್, ಬಟ್ ಇದರಲ್ಲಿ ಗೋಲ್ಡ್ ಇಟ್ಟಿಲ್ಲ, ಬೇರೆ ಕಡೆ ಇಟ್ಟಿರೋದು. ಇದರಲ್ಲಿ ನಾನು ಸೇಫಾಗಿ ಜಲ್ದಿ ಸಿಗಲಿ ಅಂಥೇಳಿ ಕೆಲವೊಂದು ನೆಕ್ಲೆಸ್ಗಳನ್ನು ಇಟ್ಟೀನಿ, ಆರ್ಟಿಫಿಷಿಯಲ್ ನೆಕ್ಲೆಸ್. ಹಾಗೆ ನಾನೀಗ ಆ ಸ್ಯಾರಿ ಮೇಲೆ ಹಾಕ್ಕೊಂಡಿರುವಂತಹ ಹಾರನ ತೋರಿಸ್ತಾ ಇದ್ದೀನಿ. ಓಕೆನಾ, ಹಾರನ ತೋರಿಸ್ತಾ ಇದ್ದೀನಿ. ನಾನು ಕೊರಳಲ್ಲಿ ಏನು ಹಾಕ್ಕೊಂಡಿದ್ನಲ್ಲ, ಸೊ ಅದು ನೆಕ್ಲೆಸ್ಸು ನೋಡ್ತಿರ್ಬೋದು. ನೆಕ್ಲೆಸ್ ಯಾವ ರೀತಿ ಇದೆ ಅಂತ. ಸೊ ಮಸ್ತ್ ಅಂದ್ರೆ ಮಸ್ತ್ ಐತಿ. ಇದು ಆಫ್ಲೈನಲ್ಲಿ ತೊಗೊಂಡಿದ್ದು, ನೋ ಆನ್ಲೈನ್. ಇದು ಆಫ್ಲೈನಲ್ಲಿ ನನಗೆ 300 ಏನೋ ಬಿತ್ತು, 300 ಸಮಥಿಂಗ್ ಏನೋ ಬಿತ್ತು. ಮಸ್ತ್ ಅದ ಎಕ್ದಮ್ಮ. ಇದು ಒಂದು ರೀತಿ ಸ್ಟೋನು ಅಲ್ಲ, ಮುತ್ತು ಅಲ್ಲ, ಭಾಳ ಚೆಂದ ಹೊಳಿತೈತಿ. ಒಂದು ರೀತಿ ಡೈಮಂಡ್ ಥರ ಇದೆ ಇದು. ಇಲ್ಲಿ ಸ್ಟೋನ್ಸ್ ಬರ್ತಾವ, ನೋಡ್ತಿರ್ಬೋದು. ಯಾ ಮಸ್ತಿದೆ, ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಕೂಡ ಸಜೆಸ್ಟ್ ಮಾಡ್ತೀನಿ. ನಿಮ್ಮ ಒಂದು ಸ್ಟೋನ್ಸ್ ಸಾರಿ ಆಗಿರ್ಬೋದು, ಹಾಗೆ ಮತ್ತೊಂದು ಯಾವುದಾದ್ರೂ ವೈಟ್ ಸ್ಯಾಡಿ ಆಗಿರ್ಬೋದು, ಮತ್ತು ಇವಾಗ ವೈಟ್ ವರ್ಕ್ ಸ್ಯಾಡಿ ಇರುತ್ತಲ್ಲ, ಸೊ ಅದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಇದನ್ನು ಇವಾಗ ಎತ್ತಿಡ್ತೀನಿ. ನೆಕ್ಸ್ಟು ಇದಕ್ಕೆ ನಾನು ಜ್ಯುವೆಲರ್ಸು, ಸೊ ಈ ರೀತಿ ಇಯರಿಂಗ್ಸ್ ಕೂಡ ಹಾಕಿದ್ದೆ. ಸೊ ಈ ರೀತಿ ಇಯರಿಂಗ್ಸ್ ಅಂದರೆ ಇವಾಗ ಕಿವಿಗೆಲ್ಲ ಹಾಕ್ತಾರಲ್ಲ, ಈ ರೀತಿ ಬರುತ್ತಲ್ಲ, ಇದು ಈ ರೀತಿ ಬಂದಾಗ ನಾವು ಹಿಂಗೆ ಹಾಕ್ಕೊಂಡು ಕೆಳಗಡೆ ಇಲ್ಲಿ ಹುಕ್ ಹಾಕೊಳ್ಳೋದು. ಸೊ ಈ ರೀತಿ ಇದೆ, ಈ ರೀತಿ ಇರುತ್ತೆ. ಇದು ಮಸ್ತ್ ಐತಲ್ಲ, ನನಗಂತೂ ಭಾಳ ಇಷ್ಟ ಇದು. ಸೊ ಈ ಥರ ಫಂಕ್ಷನ್ ಇದ್ದಾಗೆ ಸ್ಟೋನ್ ಸ್ಯಾರಿ ಮತ್ತು ವೈಟ್ ಸ್ಯಾಡಿ, ಯಾವುದಾದ್ರೂ ಶೈನಿಂಗ್ ಸ್ಯಾಡಿ, ಗೋಲ್ಡನ್ ಸ್ಯಾಡಿ ಇದ್ದರೆ ಇದು ಮ್ಯಾಚ್ ಮಾಡ್ಬೋದು. ಇನ್ನೊಂದಿದೆ, ತೋರಿಸಲ್ಲ, ಅದನ್ನು ಏನು ಮಾಡೋದು. ಓಕೆ, ಇದೇನು ಗೊತ್ತಾ, ಬಾಜುಬಂದಿ ಸೊಂಟಿಗೆ ಹಾಕ್ತಾರಲ್ಲ, ಸೊ ಅದು ಇದು ಮಸ್ತ್ ಐತಲ್ಲ. ಇದು ಕೂಡ 1 ಸ್ಟೋನಲ್ಲಿದೆ. ನೀವು ಕೂಡ ಇದನ್ನು ಅಂಗಡಿ ಒಳಗೆ ಏನಿದು 2 ಲೈನ್ ಇರೋ ಸ್ಟೋನ್ಸು ಕೂಡ ಸಿಗುತ್ತೆ, ಹಾಗೆ 3 ಲೈನ್ ಇರೋ ಸ್ಟೋನ್ಸ್ ಕೂಡ ಸಿಗುತ್ತೆ. ಹಾಗೆ ಮತ್ತು ಬೇರೆ ಡಿಸೈನಲ್ಲಿ ಬೇಕಾದರೂ ಕೂಡ ಸಿಗುತ್ತೆ. 100ಇಂದ ನಿಮ್ಗೆ ಮಿನಿಮಮ್ ನೀವು ತೊಗೊಂಡಂಗೆ ರೇಂಜಲ್ಲಿ ಸಿಗುತ್ತೆ. ನೀವು ನಾರ್ಮಲಾಗಿ 100 ಅಮೌಂಟ್ ಇಟ್ಕೊಂಡು ಒಂದು ನಿಮ್ಮ ಪ್ರೈಸ್ ಏನಿದೆ ಅಲ್ಲ ಅದನ್ನು ಅಮೌಂಟ್ ಇಟ್ಕೊಂಡು ತೊಗೊಂಡು ಪರ್ಚೇಸ್ ಮಾಡ್ಬೋದು. ಇದೊಂದು ಸ್ಟೋನ್, ನಾನು ಇದನ್ನು ಹಾಕ್ಕೊಂಡಿದ್ದೆ, ಫೋಟೋಲಿ ಇಲ್ಲ ಅಂತ ಅನಿಸುತ್ತೆ. ಸೊ ಫೋಟೋಲಿ ಮಿಸ್ ಮಾಡಿದ್ದೆ, ಅದು ಆದಮೇಲೆ ನಂಗೆ ನೆನಪಾಗಿದ್ದು. ಆ್ಯಕ್ಚುಲಿ ನಾನು ಬ್ಯಾಗಲ್ಲಿ ಇಟ್ಟಿದ್ದೆ ಹಾಕ್ಕೋಬೇಕು ಅಂತೇಳಿ, ಮರ್ತೋಗಿದ್ದೆ. ಅದು ಫೋಟೋಶೂಟ್ ಆದ ತಕ್ಷಣ ನನಗೆ ನೆನಪಾಯಿತು, ಆವಾಗ ನಾನು ಹಾಕ್ಕೊಂಡಿದ್ದು ಅದು. ಸೊ ಇಷ್ಟು, ಇದನ್ನು ಈ ರೀತಿ ಮತ್ತೆ ನಾನು ರೀಪ್ಯಾಕ್ ಮಾಡಿ ಇಡ್ತೀನಿ, ಯಾಕಂತಂದರೆ ಇದರ ಒಂದು ಕಲರ್ ಹೋಗಬಾರ್ದು. ಸೊ ಅದಕ್ಕೋಸ್ಕರ. ಹಾಗೆ ಇದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ಫೇಸಿಗೆ. ಓಕೆನಾ, ಫೇಸಲ್ಲಿ ಮ್ಯಾಕ್ ಫೌಂಡೇಶನ್ನು, ಸ್ವಲ್ಪ ಮ್ಯಾಕ್ ಫೌಂಡೇಶನ್ ಹಚ್ಚಿದ್ದೆ. ಮೇಕಪ್ದು ಏನಾದರೂ ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಮೇಕಪ್ದು ಫುಲ್ ವಿಡಿಯೋ ಬೇಕಾದರೆ. ಬಟ್ ಇದನ್ನ ಹೆಂಗೆ ಹಚ್ಕೊಂಡೆ ಏನು ಹಚ್ಕೊಂಡೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಲ್ಲ, ಜಸ್ಟ್ ನಾನು ಏನು ಯೂಸ್ ಮಾಡಿದ್ದೆ ಅನ್ನೋದು ಅಷ್ಟೇ ಹೇಳ್ತೀನಿ. ಮ್ಯಾಕ್ ಫೌಂಡೇಶನ್, ಹಾಗೆ ಮ್ಯಾಕ್ ಕಾಂಫರ್ಟ್ ಪೌಡರ್, ಇದರ ಜೊತೆಗೆ ನಾನು ಈ ಒಂದು ನೇಲ್ ಪಾಲಿಷ್ನ ಹಚ್ಕೊಂಡಿದ್ದೆ, ಸೇಮ್ ಪರ್ಪಲ್ ಕಲರ್, ಇಲ್ಲಿ ನೋಡ್ತಿರ್ಬೋದಲ್ಲ, ಇದು ಇನ್ನೂ ಹೋಗಿಲ್ಲ. ಸೊ ಅದ್ರ ಜೊತೆ ಮ್ಯಾಚಿಂಗ್ ಆಗಲಿ ಅಂತ ಪರ್ಪಲ್ ಕಲರ್ ತೊಗೊಂಡೆ. ಅದಾದಮೇಲೆ ಬರೋದು ಲಿಪ್ಸ್ಟಿಕ್ಕು, ಲಿಪ್ಸು ಕೇರು, ಲಿಪ್ಸಿಗೆ ಒಂದು ನೀಟಾಗಿ ಕಾಣಲಿಕ್ಕೆ ಲಿಪ್ ಲೈನರು. ಹೌದಾ, ಇದು ಸ್ವಲ್ಪ ರೆಡ್ಡಿಶ್ ಕಲರ್ ಏನೋ ಇದೆ, ರೆಡ್ ಅಥವಾ ಇದು ಅದೇ. ಅದ್ರ ಜೊತೆ ನಾನು ಈ ಒಂದು ಪಿಂಕ್ ಅಥವಾ ಪರ್ಪಲಲ್ಲಿ ಬರುತ್ತೇನೋ, ಇದು ಪಿಂಕ್ ಬರುತ್ತೆ.
ಸೊ ಇದನ್ನು ಮಿಕ್ಸ್ ಮಾಡಿ ಹಚ್ಕೊಂಡಿದ್ದು ಸ್ವಲ್ಪ ಪರ್ಪಲ್ ಕಲರ್ ಶೇಡಲ್ಲಿ ಬಂದಿತ್ತು, ಬಟ್ ಚೆಂದ ಅನ್ನಿಸ್ತು ನನಗೆ ಓಕೆ ಅನ್ನಿಸ್ತು. ಹಾಗೆ ಹೇರ್ ಸ್ಟೈಲ್, ಸೊ ಹೇರ್ ಸ್ಟಿಕ್ಕನ್ನು ಕೂಡ ತೋರಿಸ್ತೀನಿ. ಸ್ಟಿಕ್ಕನ್ನು ನೋಡೋಣ. ಹೇರ್ ಸ್ಟಿಕ್ಕಿಗೆ ನಾನು ಹೇರ್ ಸ್ಟೈಲ್ ಮಾತ್ರ ಸಖತ್ತಾಗಿತ್ತು. ಬಟ್ ಅದನ್ನು ಮಾಡಿ ತೋರಿಸ್ಬೇಕಿತ್ತು, ನಿಮಗೆ ಭಾಳ ಇಷ್ಟ ಆಗ್ತಿತ್ತು. ಬಟ್ ಮಿಸ್ ಮಾಡಿಕೊಂಡೆ, ಅದನ್ನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಟೈಮ್ ಸಿಗಲಿಲ್ಲ. ಸೊ ಈ ಸ್ಟೋನು ಕೂಲ್ ಬಿಟ್ಟಾಗ ಈ ರೀತಿ ಹಾಕೋದು, ಈ ರೀತಿ ಒಂದು ಸ್ಟೋನ್. ಇದು ಒಂದು ಸ್ಟೋನ್ ಆಗಿತ್ತು. ಇದ್ರ ಜೊತೆಗೆ ನಾನು ಈ ಥರ ಒಂದು ಕ್ಲಿಪ್ಸನ್ನು ಮತ್ತು ಯು ಶೇಪ್ ಆಗಿರುವಂಥ ಒಂದು ಕ್ಲಿಪ್ಸ್ ಹಾಕಿದ್ದೆ. ಯು ಶೇಪ್ ಅಂತಂದರೆ ಪಿನ್ ತೋರಿಸ್ತೀನಿ ಅಂತಂದಲ್ಲ, ಇದು ಯು ಪಿನ್. ಇದೊಂದು ಹಾಕಿದಾಗ ಈ ರೀತಿ ಒಳಗಡೆ ಹಾಕೋದು. ನೀವು ಹೇರ್ ಸ್ಟೈಲ್ ವಿಡಿಯೋನ ಸಾಕಷ್ಟು ನೋಡಿರಿ, ಅಲ್ಲಿ ಗೊತ್ತಾಗುತ್ತಾ ಯು ಪಿನ್ನನ್ನು ಯಾವ ರೀತಿ ಹಾಕೋದು ಅಂಥೇಳಿ. ಇದು ಈ ರೀತಿ ಇರುತ್ತೆ. ಇದು ನಾರ್ಮಲಾಗಿ ಪಿನ್ ಬರುತ್ತಲ್ಲ, ಇವಾಗೆಲ್ಲ ಹೂವೆಲ್ಲ ಹಾಕೋತಿರಲ್ಲ, ಸೊ ಆ ಥರ ಅಲ್ಲ, ಬೇರೆ ಥರ ಇದು. ಸೊ ಇದು ಈ ರೀತಿ ಇರ್ತದೆ. ಸುಮ್ಮನೆ ಈ ಥರ ಓಪನ್ ಮಾಡೋದು, ಸಿಗಿಸ್ಬಿಡೋದಿಲ್ಲ ಅಷ್ಟೇ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ. ಇದನ್ನು ಫುಲ್ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಮೇಕಪ್ ಯಾವ ರೀತಿ ಹಾಕಿದ್ನಿ ಅಂತಲೂ ಕೂಡ ನಾನು ಹೇಳಿಲ್ಲ, ಯಾಕಂತಂದರೆ ಈ ವಿಡಿಯೋಗೆ ಇಷ್ಟೇ ಅಂತ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಅದರ್ವೈಸ್ ನಾನು ಯಾವುದೇ ರೀತಿ ಶೂಟ್ ಮಾಡಿಲ್ಲ. ಹಾಗೆ ನಿಮಗೇನಾದರೂ ಮೇಕಪ್ ವಿಡಿಯೋ ಬೇಕಾತಂದರೆ ನನ್ನ ಒಂದು ಡೈಲಿ ರುಟೀನಲ್ಲಿ ಯಾವ ರೀತಿ ಮೇಕಪ್ ಹಾಕ್ತೀನಿ, ಹಾಗೆ ನಾನು ಫಂಕ್ಷನಲ್ಲಿ ಯಾವ ರೀತಿ ಮೇಕಪ್ಪನ್ನು ಲುಕ್ ಕ್ರಿಯೇಟ್ ಮಾಡ್ತೀನಿ ಅನ್ನೋದನ್ನು ಏನಾದರೂ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಆಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸದ್ಯಕ್ಕೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅನ್ಕೋತೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋಗಿ ಬರ್ತೀನಿ. ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.